ಸರಿ, ಈ ನಿಮ್ಮ ಆರ್ಗ್ಯುಮೆಂಟ್ಗೆ ನಾನು ಅಂಬೇಡ್ಕರ್ ಅವರದೇ 2 ಉದಾಹರಣೆ ಕೊಟ್ಬಿಟ್ಟು ಕೌಂಟರ್ ಮಾಡ್ತೀನಿ, ನೀವು ಉತ್ತರ ಕೊಡ್ತೀರಾ ಅಂತ ಭಾವಿಸ್ತಾ. ಈ ಜಾತಿ ಪದ್ಧತಿ, ಬ್ರಾಹ್ಮಣ್ಯ ಎಕ್ಸೆಟ್ರಾ RSSನ ಮೇಲೆ ನಿಮ್ಮನ್ನು ಒಳಗೊಂಡಂತೆ ಕೆಲವರು ಮಾಡ್ತಾ ಇರುವ ಆರೋಪ ಏನಿದೆ, ಅದಕ್ಕೆ ಅಂಬೇಡ್ಕರ್ ಅವರೇನೆ 1930ರ ದಶಕದಲ್ಲಿ RSS ಕ್ಯಾಂಪ್ಗೆ ಹೋದಾಗ ಅಲ್ಲಿ ಜಾತಿ ಮೀರಿದ ವ್ಯವಸ್ಥೆ, ಸಮಾನತೆ ಕೇವಲ ಹಿಂದುತ್ವದ ಆಧಾರದ ಮೇಲೆ ಇದ್ದದ್ದನ್ನ ಕೇಳಿ ಮೆಚ್ಚಿದ್ರು ಅನ್ನೋದಕ್ಕೆ ಉಲ್ಲೇಖಗಳಿದೆ. ಕೌಂಟರ್ ನಂಬರ್ 2, ನೀವು ಮುಸಲ್ಮಾನರನ್ನ, ಧಾರ್ಮಿಕ ಅಲ್ಪಸಂಖ್ಯಾತರನ್ನ RSS ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳ್ತೀರಿ. ಇದೇ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ಮುಸಲ್ಮಾನರ ಬಗ್ಗೆ ಏನು ಬರೆದಿದ್ರು ನೀವು ಓದ್ಕೊಂಡಿದ್ರೆ ನಿಮಗೆ ಗೊತ್ತಿದೆ. ಇದೆರಡು ಕೌಂಟರ್ಗೆ ನಿಮ್ಮ ಫಸ್ಟ್ ಪಾರ್ಟ್ಸ್ ಸಾಧ್ಯತೆಗಳು ಇರಬಹುದು. ಬಾಬಾ ಸಾಹೇಬರು ಒಂದು RSS ಶಾಖಕ್ಕೆ ಹೋಗಿ ಇರ್ಬೋದು, ಅದು ನಾವು ನಿಜವಲ್ಲ ಇತಿಹಾಸದಲ್ಲಿ ಇನ್ನೂ ನಾವು ರೀತಿ ಅದನ್ನು ತರಬೇಕು. ಬಟ್ ನಮಗೆ RSS ಅವರು ಜಾತಿವಾದ ಇಂದ ಎಷ್ಟು ಸಮಸ್ಯೆ ಇದೆ ಅಂತ ಅವ್ರಿಗೂ ಗೊತ್ತಿದೆ. ನಮ್ಮ ದೇಶದಲ್ಲಿ ಈ ಒಂದು ಶ್ರೇಣಿಕೃತ ವ್ಯವಸ್ಥೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಅವ್ರಿಗೂ ಗೊತ್ತಿದೆ. ಅದನ್ನು ಕಿತ್ತಾಕಕ್ಕೆ ಬರಲ್ಲ. ಸೊ ಅವ್ರು ಏನು ಮಾಡ್ಬೋದು ಅಂದರೆ ಅವರ ಒಂದು RSS ಶಾಖೆಗಳಲ್ಲಿ, ಅವರ ಒಂದು ಸೀಮಿತವಾದ ಕ್ಷೇತ್ರಗಳಲ್ಲಿ ಅವರೆಲ್ಲೋ ಒಂದು ಕಡೆ ಜಾತಿ ಪದ್ಧತಿನ ಮುಂದುವರಿಸ್ತಾ ಇರ್ಬೋದು. ಬಟ್ ಸಮಾಜದಲ್ಲಿ ಬ್ರಾಹ್ಮಣ್ಯದ ವ್ಯವಸ್ಥೆ ಇದೆಯಲ್ಲ, ಅದನ್ನು ಯಾಕೆ ಕಿತ್ತಾಕ್ತಾ ಇಲ್ಲ, ಅದನ್ನು ಯಾಕೆ ಫೈಟ್ ಮಾಡ್ತಾ ಇಲ್ಲ? ನಿಮ್ಮ ಶಾಖ ಅಂದಿದ ತಕ್ಷಣ ಸಮಾಜ ಆಗ್ಬಿಡುತ್ತಾ? ಅದು ಒಂದು. ಸೊ ಬಾಬಾ ಸಾಹೇಬ್ರಿಗೂ ಮತ್ತು ಈ RSSಗೂ ಕೂಡ ಆ ಒಂದು ಮನುವಾದ, ಯಥಾಸ್ಥಿತಿ, ಜಾತಿವಾದದ ಮೂಲದ ಸಮಸ್ಯೆ ಆಗಿರೋ ಕಾಂಗ್ರೆಸ್ಸು ಆ ರೀತಿ ದೊಡ್ಡ ಪೆಡಂಭೂತ ಆಗಿರೋದ್ರಿಂದ ಅವ್ರು ಎಲ್ಲೋ ಒಂದು ಕಡೆ ಹೋಗಿರ್ಬೋದು, ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಹೊರಗೆ ಬರಬೇಕು. ಬಟ್ ಈ ಸೈದ್ಧಾಂತಿಕವಾಗಿ ಒಂದೇ ಆಗಿರಲಿಲ್ಲ ಒಂದು. ಎರಡನೇದಾಗಿ ಹೌದು, ಬಾಬಾ ಸಾಹೇಬರು ಅವರ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಅದನ್ನು ವ್ಯಾಖ್ಯಾನಿಸ್ತಾರೆ. ಅದನ್ನು ಅವ್ರು ಹೇಳಿದ್ದಲ್ಲ ನಮಗೆ ಅಫ್ಕೋರ್ಸ್ ಅದ್ರ ಬಗ್ಗೆ ಭಾಳ ಒಂದು ಓದಬೇಕು, ತಿಳ್ಕೋಬೇಕು. ಬಟ್ ನಾವೇನು ಮಾಡಬೇಕು ಅಂದರೆ ಕಂಟೆಕ್ಚುವಲೈಸ್ ಮಾಡಬೇಕು. ಅವತ್ತಿನ ದಿನ ನಮಗೆ ಬಾಬಾ ಸಾಹೇಬ್ರಾಗಿರೋ, ತಂದೆ ಪೆರಿ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ನಮಗೆ ಒಂದು ಸಮುದಾಯದ ಗಂಡಸರು, ಜನವರ ಹಾಕೊಂಡಿರೋ ಗಂಡಸರು ಎಲ್ಲ ರೀತಿ ಪ್ರಾಬಲ್ಯ ಹೊಂದಿರೋರು. ಆದರೆ ಇವತ್ತಿನ ದಿನ ಅದೇ ರೀತಿ ನೋಡದೆ ನಾವು ಬ್ರಾಹ್ಮಣ್ಯದ ವ್ಯವಸ್ಥೆ ಅಂತ ನಾವು ರೀತಿ ಗುರುತಿಸ್ಬೇಕು. ಸೊ ನಮಗೆ ಅವತ್ತಿನ ದಿನ ನಾವು ಅದನ್ನು ಓದ್ಕೊಂಡು ತಿಳ್ಕೊಂಡು ನೀವು ಅಪೋಸ್ ಮಾಡ್ತಾ ಇರೋ ಬ್ರಾಹ್ಮಣ್ಯ ಇಸ್ ನಾಟ್ ಓನ್ಲಿ ಕನ್ಫೈನ್ಡ್ ಟು ಜಾತಿ ಪದ್ಧತಿ, ಇಟ್ಸ್ ಅ ಮೆಂಟಾಲಿಟಿ. ಎರಡು ಕೂಡ, ಇಟ್ಸ್ ಅ ಸ್ಟ್ರಕ್ಚರಲ್ ಇನ್ಇಕ್ವಾಲಿಟಿ ಇನ್ ಸೊಸೈಟಿ ಆ್ಯಂಡ್ ಇಟ್ ಈಸ್ ಅ ಮೆಂಟಾಲಿಟಿ ಆನ್ ಅನ್ ಇಂಡಿವಿಜುವಲ್ ಲೆವೆಲ್. ಎರಡೂ ಕೂಡ ನಿಜ ಆಗುತ್ತೆ. ನಾವು ಜನರ ವ್ಯಕ್ತಿಯ ಮೆಂಟಾಲಿಟಿ ಬದಲಾಯಿಸೋಕೆ ಹೋಗ್ತಾ ಇಲ್ಲ ಸ್ಮಿತ್ ಅವರೇ.